ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಡಿಯೋಗಿಂತ ಮುಂಚೆ ಇನ್ನೂ 2 ವಿಡಿಯೋ ಇದೆ. ಲೈಕ್ ಸ್ಯಾಟರ್ಡೇ ನೈಟ್ ಅಂದರೆ ಈವ್ನಿಂಗ್ ಮಾಲ್ಗೆ ಹೋಗಿದ್ವಿ ಅದೊಂದು, ಆ್ಯಂಡ್ ಸಂಡೇ ಐಕಿಯಾಗಿ ಹೋಗಿದ್ವಿ ಅದೊಂದು. ಆ 2ಕ್ಕಿಂತ ಮುಂಚೆ, ಬಿಕಾಸ್ ಆ 2 ನಾನು ಇನ್ನೂ ಎಡಿಟ್ ಮಾಡಿಲ್ಲ. ಸೊ ಅದಕ್ಕೂ ಮುಂಚೆ ಫಸ್ಟು ನಾನು ಐಕಿಯಲ್ಲಿ ಏನು ತೊಗೊಂಡೆ ಅಂತ ವ್ಲಾಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಯೂಸ್ ಮಾಡಿದ್ರೆ ಹಂಗೆ ಇಟ್ಟಿದ್ದೀವಿ ಒಂದು ಜಾಗದಲ್ಲಿ. ಸೊ ಐ ಥಾಟ್ ಫಸ್ಟ್ ಇದನ್ನು ವೀಡಿಯೋ ಮಾಡಿ ಪೋಸ್ಟ್ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ಅದನ್ನು ತೋರಿಸೋಣ ಅಂತ. ಲೈಕ್ ವೆಯ್ಟ್ ಮಾಡ್ತಾ ಇರಿ. ಐಕಿಯಾದಲ್ಲಿ ಅಂತೂ ಸಿಕ್ಕಾಪಟ್ಟೆ ಆಫರ್ ಇದೆ, ಲೈಕ್ ಅಪ್ ಟು 70% ಆಫ್ ಇದೆ. ಸೊ ಅದೆಲ್ಲನೂ ಆ ವಿಡಿಯೋದಲ್ಲಿ ಬರುತ್ತೆ. ಬಟ್ ನಾನು ತೊಗೊಂಡಿದ್ದು ಸಿಕ್ಕಾಪಟ್ಟೆ ಮಿನಿಮಲ್ ಐಟಮ್ಸ್, ಯಾಕಂದರೆ ನನಗೆ ಏನಾದರೂ ಏನೂ ಬೇಕಿರಲಿಲ್ಲ. ಜಸ್ಟ್ ಲೈಕ್ ದಟ್ ಸುಮ್ಮನೆ ಹೋಗಿದ್ದಿದ್ದು ಅಷ್ಟೇ. ಸೊ ತುಂಬ ಲ್ಯಾಗ್ ಬೇಡ. ಈ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ಟೈಟಲಲ್ಲಿ ತಮ್ನೇಲಲ್ಲಿ ನೋಡೇ ಇರ್ತೀರ, ವಾಟ್ ಐ ಬಾಟ್ ಫ್ರಮ್ ಐಕಿಯಾ ಅಂತ. ಸಿಂಪಲ್ ಥಿಂಗ್ಸ್, ವೆರಿ ಬಜೆಟ್ ಫ್ರೆಂಡ್ಲಿ, ಕಮ್ಮಿ ಮಾತ್ರ ತೊಗೊಂಡಿದ್ದೀನಿ. ಬಿಕಾಸ್ ಜಾಸ್ತಿ ಏನೂ ತೊಗೊಳ್ಳೋ ಇಂಟೆನ್ಷನ್ಸೇ ಇರಲಿಲ್ಲ, ಅದಕ್ಕಾಗಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟು ಇದು ತೋರಿಸ್ಬಿಡ್ತೀನಿ, ಬಿಕಾಸ್ ಇದು ಒಳಗಡೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೋ ನನಗೆ ಮೊದಲೇ ಹೆವಿ ಭಯ. ಸೊ ಲಾಸ್ಟ್ ಟೈಮ್ ಐಕಿಯಾಗು ಕರೆಕ್ಟಾಗಿ ಹೋದ ವರ್ಷ ಜೂನಲ್ಲಿ ಹೋಗಿದ್ದೆ. ಅದಾದಮೇಲೆ ಈಗ ಜುಲೈಯಲ್ಲಿ ಹೋಗಿದ್ದೀನಿ. ಲೈಕ್ 1 year ಆಯಿತು ನಾನು ಐಕಿಯಾಗಿ ಹೋಗಿ. ಅಲ್ಲಿ ಹೋದಾಗ ಒಂದು ಮಿರರ್ ತೊಗೊಂಡಿದ್ದೆ, ತುಂಬ ಇಷ್ಟ ಆಗಿತ್ತು. ಅಂದರೆ ನಾನು ಬೀರುಗೆ ಸ್ಟಿಕ್ ಮಾಡಿದ್ದೆ. ಸೊ ಈ ಸಲ ನಮ್ಮ ಅಪ್ಪಾಜಿ ರೂಮಲ್ಲಿ ಒಂದು ಹಾಕೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಬಂದಿದ್ದೀನಿ. ಇದು ಎಷ್ಟಂದರೆ ಎಲ್ಲಿರುತ್ತೆ, 298. ಸೊ ಇದನ್ನು ಅಷ್ಟೆಲ್ಲ ಮೇ ಬಿ 200 ಏನೋ ಅಷ್ಟೇ. ಚೆನ್ನಾಗಿದೆ, ಬಟ್ ಸ್ಟಿಕ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸೊ ದೊಡ್ಡ ಮಿರರ್ ಏನು ಬೇಕಾಗಲ್ಲ, ಅದಕ್ಕಾಗಿ ಇದೊಂದು ಮಿರರ್ ತೊಗೊಂಡೆ. ಸೂಪರ್ ಆಗಿದೆ, ಜಸ್ಟ್ 200 rupees. ನೆಕ್ಸ್ಟ್ ಬಂದು ತುಂಬ ದಿನದಿಂದ ಇದು ತಗೋಬೇಕಂತ ಅನ್ಕೊತಾ ಇದ್ದೆ. ಯಾಕೆ ಅಂದರೆ ನಾನು ಐಕಿಯಾದಲ್ಲಿ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ 3 layers. ನಂಗೆ ಏನಾದರೂ ಫೋಟೋ ಸಿಕ್ಕದೆ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ನೋಡಿ. ಲೈಕ್ ಸಿಕ್ಕಾಬಡೆ ಚೆನ್ನಾಗಿದೆ, ಅದು ಮೂವೇಬಲ್ಲು. ಸೊ ಅದ್ರಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಐಕಿಯಾದೇನೋ ಒಂದು 2 ಟ್ರೇ ಸಿಸ್ಟಮಲ್ಲಿ ಏನೋ ಐತೆ, ಅದು ತೊಗೊಬಂದಿದ್ದೀನಿ. ಅದ್ರ ಜೊತೆಗೆ ಪಾಟ್ ಇಡೋಣ ಅಂತ ಅನ್ಕೊತಾ ಇದ್ದೆ. ಬಟ್ ಎಲ್ಲ ಕಡೆ ಕಾಸ್ಟ್ಲಿ ಅನ್ನಿಸ್ತಿತ್ತು. ಇದು ಬಂದು ಜಸ್ಟ್ ಇಲ್ಲಿ ಎಲ್ಲಿರುತ್ತೋ ಐಕಿಯಾ ಪ್ರಾಡಕ್ಟ್ಸಲ್ಲಿ ಒಂದೊಂದ್ಸಲಿ ಅಮೌಂಟ್ ಕಾಣಿಸೋದೇ ಇಲ್ಲ ಎಲ್ಲಿರುತ್ತೋ. ಮೇ ಬಿ ಇದು 200 ಅನ್ಕೊತೀನಿ, 250 ಇಲ್ಲ 200 ಅಷ್ಟೇ ಇದು. ಮೇ ಬಿ 250 ಅಂತ ಅಂದ್ಕೊಳ್ಳಿ. ಲೈಕ್ ತುಂಬ ಚೆನ್ನಾಗಿದೆ. ಅಂದರೆ ನಾನು ವೀಡಿಯೋಸ್ ಯಾವುದಾದ್ರೂ ಮಾಡೋವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇದೊಂದು ಬಾಕ್ಸ್ ತೊಗೊಂಡಿದ್ದೀವಿ. ಇದು ಕೂಡ ಇದ್ರ ಮೇಲೆ ಎಲ್ಲೆಲ್ಲ ದುಡ್ಡು ಅಮೌಂಟ್ ಎಷ್ಟು ಅಂತ. 238 ಅಂತ ಇದೆ MRP. ಓಕೆ, 79 rupees ಪರ್, ಅಂದರೆ 320 rupees. ಸೊ ಇದಿಷ್ಟಕ್ಕೆ 320, ಮೇ ಬಿ ಒಂದು 250 ಆ ರೇಂಜ್ ಅಂತ ಅನಿಸುತ್ತೆ. ಸೊ ಇದೊಂದು ತೊಗೊಂಡೆ. ಇದು ಸೆಟ್ ಆಫ್ 3 boxes. ಚೆನ್ನಾಗೈತೆ. ಲೈಕ್ ಅಂದರೆ ನಮ್ಮ ಮಮ್ಮಿ ತೊಗೊಂಡಿದ್ದು ಫ್ರಿಡ್ಜಲ್ಲಿ ಇರೋಕ್ಕೆ, ಬಿಕಾಸ್ ಟ್ರಾನ್ಸ್ಪರೆಂಟ್ ಆದರೆ ಒಳಗಡೆ ಏನೈತೆ ಅಂತ ಗೊತ್ತಾಗುತ್ತಲ್ಲ ಅಂತ ಇದು ತೊಗೊಂಡ್ರು. ನಾನು ಲಾಸ್ಟ್ ಟೈಮ್ ಹೋದಾಗ ಪಿಂಕ್ ಕಲರ್, ಬ್ಲೂ ಕಲರ್ ಆ ಥರ ಕಲರ್ ತೊಗೊಂಡಿದ್ದೆ. ಸೊ ಈ ಸತಿ ಟ್ರಾನ್ಸ್ಪರೆಂಟ್ ತೊಗೊಂಡಿರೋದು. ಸೊ ನೆಕ್ಸ್ಟು ಇದೊಂದು ಬಾಕ್ಸ್ ತೊಗೊಂಡೆ, ಬಿಕಾಸ್ ಸ್ನ್ಯಾಕ್ಸ್ ಏನಾದರೂ ಹಾಕಿದಾಗ ಲೈಕ್ ಚಿಕ್ಕದಾಗಿ ಏನಾದರೂ ಡೇಟ್ಸು, ಕ್ಯಾಶು, ಆಲ್ಮಂಡ್ ಏನಾದರೂ ಹಾಕೋಕ್ಕೆ ಅಂತ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಬೇಕಾದ್ರೆ ಚಟ್ನಿಗೆ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಟ್ರಾನ್ಸ್ಪರೆಂಟ್ದು, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದು ಸೆಟ್ ಆಫ್ 3ಗೆ ಕಮ್ಮಿನೇ ಇದು ಆ್ಯಕ್ಚುಲಿ. ಒಂದು 100 rupees ಏನೋ ಅಷ್ಟೇ ಇದು 3ಕ್ಕೆ. ಸೊ ಅದಕ್ಕೆ ತೊಗೊಂಡೆ. ಜಸ್ಟ್ 100 rupees 3. ಇಷ್ಟಿಷ್ಟೇ ಬರೋದಕ್ಕೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಇದೇನೋ ತೊಗೊಂಡೆ, ಬಟ್ ಇದೇನೋ ಅಂತ ಗೊತ್ತಿಲ್ಲ. ಇದೇನಕ್ಕೆ ತೊಗೊಂಡೆ ಗೊತ್ತಾ? ಜಸ್ಟ್ 50 rupees ಅಂತನೋ ಏನೋ ತೊಗೊಂಡೆ. ಬ್ರೋ ಎಲ್ಲಿರುತ್ತೆ ಬ್ರೋ ಇದರಲ್ಲಿ ಅಮೌಂಟ್? ಅದು ಕೈಂಡ್ ಆಫ್ 15 or 16 ಅಂತ ತೊಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಏನಕ್ಕೂ ಯೂಸ್ ಆಗದೆ ಇದ್ರೆ ಆ್ಯಕ್ಚುಲಿ ಇದೇನಂದರೆ ಈ ಥರ ವಾಲ್ಗೆ ಏನಾದರೂ ಈ ಥರ ಹಾಕೋಕ್ಕೆ. ಬಟ್ ನಾನು ಸಹ ವಾಲ್ಗೆ ಹಾಕೋವಂಥದ್ದು ಏನಿಲ್ಲ. ಸೊ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಬಟ್ ಚೆನ್ನಾಗಿತ್ತು. ಇದೊಂಥರ ಆರ್ಗನೈಸರ್, ಮೇಕಪ್ ಬ್ರಷ್ ಎಲ್ಲ ಇಡ್ಬೋದು ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಸಿ ಏನು ಮಾಡೋಕ್ಕಾಗುತ್ತೋ ನೋಡೋಣ. ಜಸ್ಟ್ ಒಂದು 15 or 16 ಅಂತ ಇದು ತೊಗೊಂಡೆ ಅಷ್ಟೇ. ಸೊ ನೆಕ್ಸ್ಟ್ ಅದಾದಮೇಲೆ ಇದು ತೊಗೊಂಡೆ.
ಬಿಕಾಸ್ ಇದು ಕೂಡ ಕಮ್ಮಿ ಅಂತಾನೆ ಇದು ತೊಗೊಂಡಿದ್ದು. ಮೇ ಬಿ ಇದೊಂದು 60-70 ಒಳಗಡೆನೆ ಅನಿಸುತ್ತೆ, 100 ರುಪೀಸ್ ಒಳಗಡೆ. ಇದು ಕಿಚನಲ್ಲಿ ಸಿಂಕ್ ಕ್ಲೀನ್ ಮಾಡೋಕ್ಕೆ ನನಗೆ ತುಂಬ ದಿನದಿಂದ ಏನಾದರೂ ಒಂದು ಬೇಕು ಅಂತ ಅನ್ನಿಸ್ತಿತ್ತು. ಬಿಕಾಸ್ ನಾನು ಯೂಶಲಿ ನಾರ್ಮಲ್ ಅಲ್ಲುಜೋ ಬ್ರಷಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ, ಲೈಕ್ ವೇಸ್ಟ್ ಬ್ರಷಲ್ಲಿ. ಸೊ ಅದಕ್ಕಾಗಿ ಇಂಥದ್ದೆಲ್ಲ ಆನ್ಲೈನಲ್ಲೂ ಇರುತ್ತೆ, ಬಟ್ ಐಕೆಗೆ ಹೋಗಿದ್ನಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಲಿ ಅಂತ ಅಂದ್ಕೊಂಡು ಇದರಲ್ಲೂ ಬಜೆಟ್ ತೊಗೊಬಂದಿದ್ದೀನಿ. ಸೊ ಇದೊಂದು. ನೆಕ್ಸ್ಟ್ ಬಂದು ಸೇಮ್ ಕಿಚನ್ ಡಿಪಾರ್ಟ್ಮೆಂಟ್. ಇದು ಸೆಟ್ ಆಫ್ 3 ನಿಮಗೆ ಗೊತ್ತಿರುತ್ತೆ. ಇದನ್ನೇನಂತಾರೆ ಅಂತ ನನಗೂ ಗೊತ್ತಿಲ್ಲ, ಅದೇ ಪಾತ್ರೆ ತೊಳೆಯೋದು ಅಂತ ಮಾತ್ರ ಗೊತ್ತು. ಇಂಗ್ಲೀಷ್ 158 ಐತೆ, ಮೇ ಬಿ 140 ಆ ಥರ ಅನಿಸುತ್ತೆ ಇದು. ಅರೆ ಇದನ್ನೇನಂತಾರೆ, ಪೆಪ್ರಿಕ್ ಅಂತೇನು. ಸರಿ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪಾತ್ರೆ ತೊಳೆಯೋಕ್ಕೆ ಅಂತ ತೊಗೊಬಂದಿದ್ದು, ಲೈಕ್ ವಿಮ್ಮದೆಲ್ಲ ಬರುತ್ತಲ್ಲ ಗ್ರೀನ್ ಕಲರ್ ಸ್ಕ್ರಬ್ಬರ್ ಅಂತ ತಗೊಬಂದಿದ್ದು. ಸಡನ್ನಾಗಿ ಹೆಸರುಗಳು ಬರಲ್ಲ, ಬಟ್ ಇದಕ್ಕೆ ಚೆನ್ನಾಗಿತ್ತು, ಕ್ಯೂಟಾಗಿ 3 ಕಲರ್ ಅಂದ್ಬಿಟ್ಟು ಇದೊಂದು ತೊಗೊಬಂದಿದ್ದೀನಿ. ಸೊ ಇನ್ನೊಂದು ಲಾಸ್ಟ್ ಪ್ರಾಡಕ್ಟು ಇದು ತೊಗೊಬಂದೆ, ನ್ಯಾಪ್ಕಿನ್ ಸೆಟ್. ಇದೇನಕ್ಕೆ ತೊಗೊಂಡ್ರಿ ಅಂದರೆ ಭವಿಕಾ ಸ್ಕೂಲ್ಗೆ ನ್ಯಾಪ್ಕಿನ್ ಕಳಿಸ್ತಾ ಇರ್ತೀವಲ್ಲ, ಅಂದರೆ ಇವಳು ಭವಿಕಾ ಅಂದರೆ. ಸೊ ನ್ಯಾಪ್ಕಿನ್ ಚೆನ್ನಾಗಿರುತ್ತೆ, ಲೈಕ್ ಅವ್ರು ಈ ಥರ ಈ ಥರ ತಿನ್ನಕ್ಕೆ ಅಂತ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿದ್ರು. ಲೈಕ್ ನನಗೂ ಇದು ಇಷ್ಟ ಆಯಿತು, ಅದಕ್ಕಾಗಿ ತೊಗೊಂಬಂದೆ. ಇದೆಷ್ಟು ಅಂದರೆ ಇದ್ರ ಮೇಲೆ 452 ಐತೆ, ಬಟ್ ಅಷ್ಟೇನಲ್ಲ, ಇದ್ರ ಮೇ ಬಿ ಹಾಫ್ ರೇಟ್ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನಿಸಿ ತೊಗೊಂಡೆ. ಸಕ್ಕತ್ತಾಗಿದೆ ಕಲರ್ಸ್ ಮಾತಾಡಲಿ ಸಿಂಪಲಾಗಿ. ಅದು ತಗೊಂಡೋಗಿ ಮ್ಯಾಮ್. ಸೊ ಹಾಂ, ನಿಂಗೆ ಪಿಂಕೇ ಕೊಡ್ತೀನಿ ಬಿಡು. ಸೊ ಮುಗೀತು, ನಾವೇನೇನು ತೊಗೊಂಡಿದ್ರಿ ಅಂತ ತೋರಿಸಿದ್ದು. ಈ ತೋರಿಸ್ದೆ. ಆಮೇಲೆ ಇವಳು ಕೂಡ ಐಕ್ಯದಲ್ಲಿ ಸಿಕ್ಕಿದ್ಲು ಅಂತ ತೊಗೊಂಬಂದೆ. ಇಲ್ಲ ಹಾಕ್ತೀನಿ ಇಂಥವೆಲ್ಲ. ಸೊ ಐಕ್ಯದಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು, ಇದೊಂದು ಕ್ಯೂಟ್ ಗೊಂಬೆ ಅಂತೇಳಿ ತೊಗೊಂಬಂದಿದ್ದೀನಿ. ಸೊ ಹೇಳಿದ ಕೆಲಸ ಏನೂ ಮಾಡಲ್ಲ, ಸುಮ್ಮನೆ ನಗ್ತಾ ಇರುತ್ತೆ. ಈ ಥರ ಕೀ ಕೊಡ್ತಾ ಇದ್ರೆ ನಗ್ತಾ ಇರುತ್ತೆ ಅಷ್ಟೇ. ಸೊ ಅಷ್ಟೇ. ಐಕ್ಯದಲ್ಲಿ ಏನೋ ಸಿಕ್ಕಿದ್ದು ನೀನು, ಮಾಲಲ್ಲ, ಐಕ್ಯದಲ್ಲಿ ಸಿಕ್ಕಿದ್ದು. ಸೊ ಅವಾಗಿಂದ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ಬಿಂದು ವರ್ಲ್ಡ್. ಸೊ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತಾನು ಕಮೆಂಟ್ ಮಾಡಿ. ಅದಕ್ಕೆ ಮುಂಚೆ ನಾನು ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿದ್ದು ವಿಡಿಯೋ ಹಾಕ್ತೀನಿ. ಆ್ಯಂಡ್ ಆಲ್ಸೋ ಐಕ್ಯಾದು ಸ್ಟೋರ್ ವಿಸಿಟ್ಸ್ ಒಂದು ವಿಡಿಯೋ ಇದೆ, ಅದು ಕೂಡ ಪೋಸ್ಟ್ ಮಾಡ್ತೀನಿ. ಎಲ್ಲ ಹಾಂ, ಆ ವಿಡಿಯೋದಲ್ಲಿ ಇವಳು ಕೂಡ ತುಂಬ ಹತ್ರ ಇದ್ದಾಳೆ, ಯಾಕೆಂದರೆ ಅಲ್ಲೇ ಸಿಕ್ಕಿದ್ದಲ್ವ. ಸೊ ತುಂಬ ಹತ್ರ ಇದ್ದಾಳೆ. ಸೊ ವೆಯ್ಟ್ ಮಾಡ್ತಾ ಇರಿ ಆ ವಿಡಿಯೋಗೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಸೊ ತುಂಬ ಜನ ನಾನು ಹಾಕೊಳ್ಳೋ ಔಟ್ಫಿಟ್ದೆಲ್ಲ ಲಿಂಕ್ ಅಂತ ಕೇಳ್ತಾ ಇರ್ತೀರ. ಯೂಟ್ಯೂಬಲ್ಲಿ ಯಾವುದಕ್ಕೂ ಲಿಂಕ್ ಸಿಗಲ್ಲ. ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಲ್ಲಿ ಪ್ರತಿಯೊಂದು ಔಟ್ಫಿಟ್ದು ಡೀಟೇಲ್ಸ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ಅದೇ ಬಂದುಬಿಡುತ್ತೆ ನಿಮಗೆ DM. ಸೊ ಯಾವ್ದು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಅಷ್ಟು ಬೇಗ 10K ರೀಚ್ ಆಗೋಣ. 1K ಆಲ್ರೆಡಿ ಆಗೋಗುತ್ತೆ. 5K+. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದ್ರಿಂದ ನಿಮಗೆ ಆಟೋಮೆಟಿಕ್ DM ಬರುತ್ತೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಯಾವ್ದಾದ್ರು ನಿಮಗೆ ಇಷ್ಟ ಆಗಿದ್ರೆ. ಆ್ಯಂಡ್ ಆಲ್ಸೋ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.